ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸೆಷನ್ನಲ್ಲಿ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಕಾರ್ಪೊರೇಟ್ ಅಕೌಂಟಿಂಗ್ ಫಸ್ಟ್ದಲ್ಲಿ ಒಂದು ಯೂನಿಟ್ ಇದೆ, ನೀವು ನೋಡ್ಬೋದು, ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಅಂತೇಳಿ. ಸೊ ಈ ಒಂದು ಯೂನಿಟ್ ಏನಿದೆಯಲ್ಲ, ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್, ಆ್ಯಕ್ಚುಲಿ ಇದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಕೂಡ ಇದೆ ಹಾಗೂ ಬೇರೆ ಬೇರೆ ಯೂನಿವರ್ಸಿಟಿ ಕೂಡ ಇದೆ. ಓಕೆ, ಸೊ ಈ ಯೂನಿಟ್ ಮೇಲೆ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಇವತ್ತಿನ ಕ್ಲಾಸ್ನಲ್ಲಿ ಸಿಂಪಲ್ ಎವರೇಜ್ ಮೆಥಡ್ ಮೇಲೆ ಒಂದೆರಡು ಪ್ರಾಬ್ಲಮನ್ನು ನೋಡೋಣ. ಯಾವ ಥರ ಸಾಲ್ವ್ ಮಾಡಬೇಕು, ಪ್ರೊಸೀಜರ್ಸ್ ಏನು ಫಾಲೋಅಪ್ ಮಾಡಬೇಕು, ಯಾವೆಲ್ಲ ಫಾರ್ಮ್ಯಾಟ್ಸ್ ನಾವು ಫಾಲೋಅಪ್ ಮಾಡಬೇಕು. ಸೊ ಓವರಾಲ್ ಡಿಸ್ಕಷನ್ ಏನಿದೆಯಲ್ಲ, ಸೊ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಓಕೆ, ಸೊ ಇದು ನೀವು ಇಲ್ಲಿ ನೋಡ್ಬೋದು, RCUB 2022ದಲ್ಲಿ ಒಂದು 5 ಮಾರ್ಕ್ಸ್ಗೆ ಈ ಕ್ವಶನನ್ನು ಕೇಳಿದ್ದಾರೆ. ಓಕೆ, ಸೊ 5 ಮಾರ್ಕ್ಸಿಗೆ ಈ ಕ್ವಶನ್ ಕೇಳಿದ್ದಾರೆ. ಸೊ ಇದು ಕ್ವಶನ್ ಬೇಸ್ಡ್ ಇರೋದ ಸಿಂಪಲ್ ಎವರೇಜ್ ಮೆಥಡ್ ಮೇಲೆ ಹೇಳ್ಬೋದು. ಸಿಂಪಲ್ ಎವರೇಜ್ ಮೆಥಡ್. ಓಕೆ, ಗುಡ್ವಿಲ್ದಲ್ಲಿ ಎವರೇಜ್ ಪ್ರಾಫಿಟ್ ಮೆಥಡ್ ಅಂತೇಳಿ ಬರುತ್ತೆ. ಸೊ ಅದರಲ್ಲಿ ಸಿಂಪಲ್ ಎವರೇಜ್ ಮೆಥಡ್ ಹಾಗೂ ವೇಟೇಜ್ ಎವರೇಜ್ ಮೆಥಡ್ ಕೂಡ ಬರುತ್ತೆ. ಓಕೆ, ಸೊ ಇವತ್ತಿನ ಸೆಷನ್ನಲ್ಲಿ ಸಿಂಪಲ್ ಎವರೇಜ್ ಮೆಥಡ್ ಬಗ್ಗೆ ನಾವು ನೋಡೋಣ. ಓಕೆ, ಸೊ ನಿಮ್ಗೆ ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಶನ್ ಮುಖಾಂತರ ನೋಡ್ಬೋದು. ಓಕೆ, ಸಬ್ಸ್ಕ್ರೈಬ್ ಮಾಡಿದ ನಂತರ ಈ ಒಂದು ಯೂಟ್ಯೂಬ್ ಚಾನಲ್ದ ಪ್ಲೇಲಿಸ್ಟ್ಗೆ ಹೋಗಿ ವಿಸಿಟ್ ಆಗಿರಿ. ಸೊ ಅಲ್ಲಿ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಕಾರ್ಪೊರೇಟ್ ಅಕೌಂಟಿಂಗ್ ಅಂತೇಳಿ ಒಂದು ಪ್ಲೇಲಿಸ್ಟ್ ಇದೆ, ನೀವು ನೋಡ್ಬೋದು. ಅಲ್ಲಿ ಎಲ್ಲ ಕ್ಲಾಸ್ಗಳು ಕೂಡ ಅವೈಲೇಬಲ್ ಇದೆ. ಓಕೆ, ಸೊ ಈಗ ನೋಡೋಣ ಪ್ರಾಬ್ಲಮ್ ಯಾವ ಥರ ಇದೆ ಅಂತೇಳಿ. ಇದು ಎಕ್ಸಾಮ್ದಲ್ಲಿ ಕೇಳಿರುವಂಥ ಪ್ರಾಬ್ಲಮ್ ಇದು. ಓಕೆ, ಸೊ ಇಲ್ಲಿ ಹೇಳ್ತಾರೆ ನೋಡ್ರಿ, ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಗುಡ್ವಿಲ್ ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಅಂತ ಹೇಳ್ತಾರೆ. ಓಕೆ, ಸೊ ಏನು ಕ್ಯಾಲ್ಕುಲೇಟ್ ಮಾಡತ್ತೆ ಹೇಳಿದಾರೆ ನಿಮ್ಗೆ, ಅಮೌಂಟ್ ಆಫ್ ಗುಡ್ವಿಲ್ ಅಂತ ಹೇಳ್ತಾರೆ. ಓಕೆ, ಅಮೌಂಟ್ ಆಫ್ ಗುಡ್ವಿಲ್ ಅನ್ನೋದ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳ್ತಾರೆ. ಓಕೆ, ಸೊ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡ್ರಿ, ಇಯರ್ ಕೊಟ್ಟಿದ್ದಾರೆ 2014 ಇಯರ್, 2015 ಇಯರ್, ನೆಕ್ಸ್ಟ್ 2016 ಇಯರ್, 2017 ಇಯರ್, 2018 ಇಯರ್. ಓಕೆ, ಸೊ 1 2 3 4 5 ಇಯರ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಪ್ರಾಫಿಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಸೈಡ್ ಕೂಡ ಪ್ರಾಫಿಟ್ಸ್ ಆರ್ ಲಾಸ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಪ್ರಾಫಿಟ್ ಎಷ್ಟಿದೆ, 2014 ಇಯರ್ದಲ್ಲಿ 32,000 ಇದೆ. ನೆಕ್ಸ್ಟ್ 2015 ಇಯರ್ದಲ್ಲಿ ಲಾಸ್ ಇದೆ, ನೀವು ನೋಡ್ಬೋದು 30,000 ಲಾಸ್ ಇದೆ. ಓಕೆ, 2016 ಇಯರ್ದಲ್ಲಿ 40,000 ಪ್ರಾಫಿಟ್ ಇದೆ. ನೆಕ್ಸ್ಟ್ ನೋಡ್ರಿ, 2017 ಇಯರ್ದಲ್ಲಿ ಕೂಡ 28,000 ಪ್ರಾಫಿಟ್ ಇದೆ. ನೆಕ್ಸ್ಟ್ ನೀವು ನೋಡ್ಬೋದು 2018 ಇಯರ್ದಲ್ಲಿ ಕೂಡ 50,000 ಪ್ರಾಫಿಟ್ ಇದೆ. ಈ ಥರ ಕ್ವಶನ್ ಕೊಟ್ಬಿಟ್ಟಿದ್ದಾರೆ. ಇಟ್ ಈಸ್ ಅಗ್ರೀಡ್ ದ್ಯಾಟ್ ದ ಗುಡ್ವಿಲ್ ವಿಲ್ ಬಿ ವ್ಯಾಲ್ಯೂಡ್ ಆಟ್ 3 ಇಯರ್ಸ್ ಪರ್ಚೇಸ್ ಅಂತ ಹೇಳ್ತಾರೆ. ಓಕೆ, 3 ಇಯರ್ಸ್ ಪರ್ಚೇಸ್ ಆಫ್ ಎವರೇಜ್ ಪ್ರಾಫಿಟ್ ಆಫ್ ದ ಲಾಸ್ಟ್ 5 ಇಯರ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲೆಲ್ಲ ನಿಮ್ಗೆ 5 ಇಯರ್ಸ್ದೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರಲ್ಲ, ಸೊ ಎಲ್ಲ 5 ಇಯರ್ಸ್ನ ಇನ್ಫಾರ್ಮೇಷನ್ ಕೊಟ್ಬಿಟ್ಟಿದ್ದಾರೆ. ಸೊ ಮತ್ತು ಪರ್ಚೇಸ್ ಗುಡ್ವಿಲ್ ಕೂಡ ಎಷ್ಟು ಇಯರ್ ಅಂತ ಹೇಳ್ತಾರೆ, 3 ಇಯರ್ಸ್ ಆಫ್ ಪರ್ಚೇಸ್ ಆಫ್ ಎವರೇಜ್ ಪ್ರಾಫಿಟ್ ಅಂತ ಹೇಳ್ತಾರೆ. ಓಕೆ, 3 ಇಯರ್ಸ್ ಪರ್ಚೇಸ್ ಆಫ್ ಎವರೇಜ್ ಪ್ರಾಫಿಟ್ ಅಂತ ಹೇಳ್ತಾರೆ. ಸೊ ಇದು ಸಿಂಪಲ್ ಎವರೇಜ್ ಮೆಥಡ್ ರೀ, ಈಸಿಲಿ ನೀವು ಸಾಲ್ವ್ ಮಾಡ್ಬೋದು. ಫಸ್ಟ್ ಏನು ಮಾಡ್ರಿ, ಈಗ ಸೊಲ್ಯೂಷನ್ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊಲ್ಯೂಷನ್ ಆರ್ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡಿರಿ. ಫಸ್ಟಿಗೆ ನಾವು ಏನು ಪಾಯಿಂಟ್ ಔಟ್ ಮಾಡಬೇಕಂದ್ರೆ ಟೋಟಲ್ ಪ್ರಾಫಿಟನ್ನು ಪಾಯಿಂಟ್ ಔಟ್ ಮಾಡ್ಕೋಬೇಕು. ಓಕೆ, ಸೊ ಏನಿಲ್ಲರಿ, ಜಸ್ಟ್ ಸಿಂಪಲ್ ಇದಾವೆ. ಸೊ ಇಲ್ಲಿ ನೀವೇನು ಮಾಡ್ರಿ, ಒಂದು ಫಾರ್ಮ್ಯಾಟ್ ಹಾಕ್ರಿ, ಇದಕ್ಕೆ ಇಯರ್, ನೆಕ್ಸ್ಟ್ ಪ್ರಾಫಿಟ್ ಅಂತ ಹಾಕ್ರಿ. ಓಕೆ, ಸೊ ಇಯರ್ದಲ್ಲಿ ಎಲ್ಲ ಇಯರ್ನ ಜಸ್ಟ್ 2014 ಇಯರ್, 15 ಇಯರ್, ನೆಕ್ಸ್ಟ್ 16, 17, ನೆಕ್ಸ್ಟ್ 18 ಸೇಮ್ ಆ್ಯಸ್ ಇಟ್ ಈಸ್ ದ ಪ್ರಾಬ್ಲಮ್ದಲ್ಲಿ ಯಾವ ಥರ ಕೊಟ್ಟಿದ್ದಾರಲ್ಲ, ಸೊ ಅದೇ ಥರ ಇಲ್ಲಿ ಮೆನ್ಷನ್ ಮಾಡಬೇಕು. 2014 ಇಯರ್, 15 ಇಯರ್, ನೆಕ್ಸ್ಟ್ ನೋಡ್ರಿ 2016 ಇಯರ್, 2017 ಇಯರ್, 2018 ಇಯರ್, ಜಸ್ಟ್ ಇಷ್ಟು ಮೆನ್ಷನ್ ಮಾಡಿ ನಂತರ ಏನು ಮಾಡಿರಿ, ಇಲ್ಲಿ ಪ್ರಾಫಿಟ್ ಆರ್ ಲಾಸ್ ಅಂತ ಕೊಟ್ಟಿದ್ದಾರಲ್ಲ, ಇಲ್ಲಿ ಫಸ್ಟ್ 2014 ಇಯರ್ದಲ್ಲಿ 32,000 ಇದೆ. ಸೇಮ್ ಆ್ಯಸ್ ಇಟ್ ಈಸ್ ಇದನ್ನು ಎಲ್ಲ ತೆಗೆದುಕೊಳ್ಬೇಕು. ನೀವು ಸೇಮ್ ಅಮೌಂಟ್ ಏನು ಕೊಟ್ಟಿದ್ದಾರಲ್ಲ ಇದನ್ನ ಜಸ್ಟ್ ಇಲ್ಲಿ ಸೇಮ್ ತೆಗೆದುಕೊಳ್ರಿ. ಸೊ ಇಲ್ಲಿ 32,000 ತೆಗೆದುಕೊಳ್ರಿ. ನೆಕ್ಸ್ಟ್ 30,000 ಇಲ್ಲಿ ಒಂದು ಮೈನಸ್ದಾಗ ತೆಗೆದುಕೊಳ್ಬೇಕು. ಅದನ್ನೊಂದು ನೆನಪಿಟ್ಕೊರಿ, ಮೈನಸ್ದಾಗ ಯಾಕೆ ಹೇಳ್ರಿ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಲಾಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಎಲ್ಲ ಏನಿದಾವೆ ಪ್ರಾಫಿಟ್ ಇದ್ದಾವೆ. ಸೊ ಇದು ಒಂದು ಲಾಸ್ ಇರೋದರಿಂದ ಸೊ ಆ ವ್ಯಾಲ್ಯೂ ಏನಿದೆಯಲ್ಲ, ಸೊ 2015 ಇಯರ್ ಅದನ್ನು ಒಂದು ಮೈನಸ್ದಲ್ಲಿ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಸೇಮ್ ಆ್ಯಸ್ ಇಟ್ ಈಸ್ ನೀವು ತೆಗೆದುಕೊಳ್ಬೇಕು. ಓಕೆ, ಸೊ ನಂತರ ಏನು ಮಾಡಿರಿ, ಇಲ್ಲಿ ಒಂದು ಟೋಟ್ಲಿಂಗ್ ಮಾಡಿರಿ. ಓಕೆ, ಸೊ ಟೋಟಲ್ ಪ್ರಾಫಿಟ್ ಅಂತೇಳಿ ಮೆನ್ಷನ್ ಮಾಡಿರಿ, ಟೋಟಲ್ ಪ್ರಾಫಿಟ್. ಸೊ ಈಗ 32,000
ಪ್ಲಸ್ ನೆಕ್ಸ್ಟ್ 40,000 ಪ್ಲಸ್ ನೆಕ್ಸ್ಟ್ 28,000 ಪ್ಲಸ್ ನೆಕ್ಸ್ಟ್ 50,000 ಪ್ಲಸ್. ಸೊ ಇದರಲ್ಲಿ 30,000 ಮೈನಸ್ ಮಾಡಿಬಿಡ್ರಿ. ಓಕೆ, ಸೊ ಹಂಗಾರೆ ವ್ಯಾಲ್ಯೂ ಎಷ್ಟು ಬರುತ್ತೆ? 1,20,000 ಬರುತ್ತೆ. ಓಕೆ, ಸೊ ಇದಕ್ಕೆ ನಾವು ಏನು ನೋಡ್ಬೋದು? ಟೋಟಲ್ ಪ್ರಾಫಿಟ್ ಎಷ್ಟಾಯಿತು? 1,20,000. ಎಲ್ಲ ಪ್ರಾಫಿಟದಲ್ಲಿ ಒಂದು ಇಯರ್ದ ಮೈನಸ್ ಮಾಡಿಬಿಡಬೇಕು. 2015 ಇಯರ್ದು ಮಾತ್ರ ಮೈನಸ್ ಮಾಡ್ಕೊರಿ. ಯಾಕೆ ಹೇಳ್ರಿ? ಅದು ಲಾಸ್ ಆಗ್ತಿದೆ. ಓಕೆ, ಸೊ ಹಾಗಾಗಿ ಅದನ್ನ ಮೈನಸ್ ಮಾಡಿಬಿಡ್ರಿ. ಸೊ ಅದು ಪ್ರಾಫಿಟ್ ಇತ್ತಂದರೆ ಆ್ಯಡ್ ಮಾಡಬೇಕು. ಓಕೆ, ಸೊ ನಂತರ ಏನು ಪಾಯಿಂಟ್ ಔಟ್ ಮಾಡಬೇಕು? ಎವರೇಜ್ ಪ್ರಾಫಿಟ ಪಾಯಿಂಟ್ ಔಟ್ ಮಾಡಬೇಕು. ಎವರೇಜ್ ಪ್ರಾಫಿಟ್ ಈಕ್ವಲ್ ಟು, ಇದಕ್ಕೊಂದು ಫಾರ್ಮುಲಾ ಬರುತ್ತೆ, ನೆನಪಿಟ್ಕೋರಿ. ಎವರೇಜ್ ಪ್ರಾಫಿಟ್ ಈಕ್ವಲ್ ಟು ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ದ ಇಯರ್ ಅಂತೇಳಿ ನೀವು ತೆಗೆದುಕೊಳ್ಬೇಕು. ಇದನ್ನು ಯಾವಾಗೂ ನೆನಪಿಟ್ಕೋರಿ. ಎವರೇಜ್ ಪ್ರಾಫಿಟ್ ಅಂದರೆ ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ದ ಇಯರ್ಸ್. ಸೊ ಈಗ ಟೋಟಲ್ ಪ್ರಾಫಿಟ್ ಪಾಯಿಂಟ್ ಔಟ್ ಮಾಡಿರಲ್ರಿ, ಎಷ್ಟು ಮಾಡಿದ್ದಾರೆ? 1,20,000 ಬಂದಿದೆ. ಓಕೆ, ಸೊ 1,20,000 ಮೆನ್ಷನ್ ಮಾಡಿರಿ, ಡಿವೈಡೆಡ್ ಬೈ ನಂಬರ್ ಆಫ್ ದ ಇಯರ್ಸ್. ಇಲ್ಲಿ ಎಷ್ಟಿದೆ ಇಯರ್ ಅದಾವ್ರಿ? 2014 ಅಪ್ ಟು 2018 ತನಕ 5 ಇಯರ್ಸ್ ಇದಾವೆ. ಓಕೆ, 14 ಫಸ್ಟ್ ಇಯರ್, 15 ಸೆಕೆಂಡ್ ಇಯರ್, 16 ಥರ್ಡ್ ಇಯರ್, ನೆಕ್ಸ್ಟ್ 17 ಫೋರ್ತ್ ಇಯರ್ ಆ್ಯಂಡ್ 18 ಫಿಫ್ತ್ ಇಯರ್. ಓಕೆ, ಸೊ ಜಸ್ಟ್ ಡಿವೈಡೆಡ್ ಬೈ 5 ಅಂತೇಳಿ ತೆಗೆದುಕೊಳ್ರಿ. ಸೊ ಅಮೌಂಟ್ ಬರುತ್ತೆ, ಒಂದು ವ್ಯಾಲ್ಯೂ ಬರುತ್ತೆ. 1,20,000 ಡಿವೈಡೆಡ್ ಬೈ 5 ಮಾಡೋದ್ರಿಂದ 24,000 ರುಪೀಸ್ ಬರುತ್ತೆ. ಓಕೆ, ಒಂದು ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಇನ್ನು ಫೈನಲ್ ಆಗಿ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ಬೇಕ್ರಿ? ವ್ಯಾಲ್ಯೂ ಆಫ್ ದ ಗುಡ್ ವಿಲ್ ಅದು ಕ್ಯಾಲ್ಕುಲೇಟ್ ಮಾಡಬೇಕು. ಇದಕ್ಕೊಂದು ಫಾರ್ಮುಲಾ ಇದೆ ನೋಡ್ರಿ, ಎವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಪರ್ಚೇಸ್ ಇಯರ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಎವರೇಜ್ ಪ್ರಾಫಿಟ್ ಎಷ್ಟಿದೆ ನೋಡ್ರಿ, ಆಲ್ರೆಡಿ ಇಲ್ಲಿ ಬಂದಿದ್ದಿಲ್ಲ 24,000. ಓಕೆ, 24,000 ಮೆನ್ಷನ್ ಮಾಡಿರಿ ಇಂಟು ನಂಬರ್ ಆಫ್ ದ ಇಯರ್ಸ್ ನೋಡ್ರಿ, ಪರ್ಚೇಸ್ ಇಯರ್ ನೋಡ್ಬೇಕು. ನಮ್ಮ 3 ಇಯರ್ಸ್ ಪರ್ಚೇಸ್ ಆಫ್ ಎವರೇಜ್ ಪ್ರಾಫಿಟ್ಸ್ ಅಂತ ಕೊಟ್ಟಾರಲ್ರಿ, 3 ಇಯರ್ಸ್ ಆಫ್ ಪರ್ಚೇಸ್ ಅಂತ ಕೊಟ್ಟಿದೆ. ಸೊ ಅಂದ್ರೆ ಪರ್ಚೇಸ್ ಇಯರ್ ಎಷ್ಟು? 3. ಸೊ 3 ಅಂತ ಮೆನ್ಷನ್ ಮಾಡಿರಿ. 24,000 ಇಂಟು 3 ಮಾಡೋದ್ರಿಂದ ವ್ಯಾಲ್ಯೂ ಬರುತ್ತೆ. ಸೊ ಎಷ್ಟು ವ್ಯಾಲ್ಯೂ ಬರುತ್ತೆ? 72,000 ಬರುತ್ತೆ. ಓಕೆ, ಸಿಂಪಲ್ ಆಗಿ ವ್ಯಾಲ್ಯೂ ಆಫ್ ದ ಗುಡ್ ವಿಲ್ ಈಕ್ವಲ್ ಟು 72,000. ಸೊ ದ್ಯಾಟ್ ಈಸ್ ನೀವು ಬರಿಬೋದು. ಗುಡ್ ವಿಲ್ ಎಷ್ಟು ಅಂದರೆ ಈ ಪ್ರಾಬ್ಲಮ್ ಗುಡ್ ವಿಲ್ 72,000. ಈ ಥರ ನೀವು ಸಾಲ್ವ್ ಮಾಡಬೇಕು, ಈಸಿಲಿ ಸಾಲ್ವ್ ಮಾಡಬೇಕು. ಓಕೆ, ಇದನ್ನು ನೆನಪಿಟ್ಕೋರಿ. ಫಸ್ಟ್ ಏನಿದೆ ಟೋಟಲ್ ಪ್ರಾಫಿಟ್ ಪಾಯಿಂಟ್ ಔಟ್ ಮಾಡಿದ್ರೆ, ನೆಕ್ಸ್ಟ್ ಒನ್ ಎವರೇಜ್ ಪ್ರಾಫಿಟ್ ಪಾಯಿಂಟ್ ಔಟ್ ಮಾಡಿದ್ರೆ, ನೆಕ್ಸ್ಟ್ ಒನ್ ಫೈನಲ್ ಆಗಿ ವ್ಯಾಲ್ಯೂ ಆಫ್ ಗುಡ್ ವಿಲನ್ನು ಪಾಯಿಂಟ್ ಔಟ್ ಮಾಡಬೇಕು. ಓಕೆ, ಸೊ ಈ ಥರ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಈ ಥರ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಓಕೆ, ಸೊ ಹಾಗಾದರೆ ಇನ್ನೊಂದು ಪ್ರಾಬ್ಲಮನ್ನು ನೋಡೋಣ. ಓಕೆ, ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ ಆ್ಯಕ್ಚುಲಿಯಾಗಿ. ಸೊ ಇದು ಪ್ರಾಬ್ಲಮ್ ನೋಡ್ರಿ. A Limited, okay, so A Limited decided to purchase a business from Rahila ಅಂತ ಹೇಳ್ತಾರೆ. ಓಕೆ, Rahila, the goodwill is to be valued at 3 years purchase of last 4 years ಅಂತ ಹೇಳ್ತಾರೆ. ಓಕೆ, ಅಂದ್ರೆ ಪರ್ಚೇಸ್ ಇಯರ್ ಎಷ್ಟಾಯ್ತು ಈಗ ನೋಡ್ಕೊಂಬಿಡ್ರಿ, ನೋಟ್ ಮಾಡ್ಕೊಂಬಿಡ್ರಿ. ಪರ್ಚೇಸ್ ಇಯರ್ ಎಷ್ಟಾತ್ರಿ? 3 ಇಯರ್ಸ್. ಓಕೆ, ಅಂಡರ್ ಸಿಂಪಲ್ ಎವರೇಜ್ ಮೆಥಡ್ ಅಂತ ಹೇಳ್ತಾರೆ. ಈಸಿಲಿ ನೀವು ಯಾವ ಮೆಥಡ್ ಕ್ಯಾಲ್ಕುಲೇಟ್ ಮಾಡ್ಬೇಕ್ರಿ? ಸಿಂಪಲ್ ಎವರೇಜ್ ಮೆಥಡ್ ಕ್ಯಾಲ್ಕುಲೇಟ್ ಮಾಡಂತ ಹೇಳಿದ್ದಾರೆ. ಸೊ ಇಲ್ಲಿ ಪ್ರಾಬ್ಲಮ್ ಕೊಟ್ಬಿಟ್ಟಿದ್ದಾರೆ ನೋಡ್ರಿ, ಇದನ್ನೆಲ್ಲ ಪ್ರಾಬ್ಲಮ್ ಇನ್ಫಾರ್ಮೇಷನ್ ಇದೆ. ಪ್ರಾಫಿಟ್ ಫಾರ್ ದ ಲಾಸ್ಟ್ 4 ಇಯರ್ಸ್ ಆಸ್ ಫಾಲೋಸ್ ಅಂತ ಹೇಳ್ತಾರೆ. ಓಕೆ, ಸೊ ಫಸ್ಟ್ ಇಯರ್ ಪ್ರಾಫಿಟ್ ಕೊಟ್ಬಿಟ್ಟಿದ್ದಾರೆ 60,000 ಕೊಟ್ಟಿದ್ದಾರೆ. ಸೆಕೆಂಡ್ 1 ಇಯರ್ ಪ್ರಾಫಿಟ್ ಕೊಟ್ಬಿಟ್ಟಿದ್ದಾರೆ 1,50,000. ನೆಕ್ಸ್ಟ್ ಥರ್ಡ್ ಇಯರ್ ಪ್ರಾಫಿಟ್ ಕೊಟ್ಬಿಟ್ಟಿದ್ದಾರೆ 2 lakh ಕೊಟ್ಬಿಟ್ಟಿದ್ದಾರೆ. ಬಟ್ ಬ್ರೆಕೆಟ್ದಲ್ಲಿ ಒಂದು ಇನ್ಫಾರ್ಮೇಷನ್ ಇದೆ ನೋಡ್ರಿ, ಆಫ್ಟರ್ ಇನ್ಕ್ಲೂಡಿಂಗ್ ನಾನ್ ಟ್ರೇಡಿಂಗ್ ಇನ್ಕಮ್ ಆಫ್ ₹20,000 ಅಂತ ಹೇಳ್ತಾರೆ. ಓಕೆ, ಇದ್ರ ಮೇಲೆ ಒಂದು ಅಡ್ಜಸ್ಟ್ಮೆಂಟ್ ಇದೆ. ನೆಕ್ಸ್ಟ್ ಒಂದು ನೋಡ್ರಿ, 4th ಇಯರ್ ಕೊಟ್ಟಿದ್ದಾರೆ 2,10,000 ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗಾದರೆ ಪಾಯಿಂಟ್ ವ್ಯಾಲ್ಯೂ ಆಫ್ ದ ಗುಡ್ ವಿಲ್ ಅಂತ ಹೇಳ್ತಾರೆ. ಸೊ ಈ ಥರ ಇದೆ ಕ್ವಶನ್ ಇದೆ, ವೆರಿ ಸಿಂಪಲ್ ಕ್ವಶನ್ ಇದೆ, ಈಸಿಲಿ ನೀವು ಸಾಲ್ವ್ ಮಾಡ್ಬೋದು. ಮತ್ತು ಇನ್ನೊಂದು ನೋಡ್ಕೋರಿ, ಈಗ ಇವೆಲ್ಲ ಇನ್ಫಾರ್ಮೇಷನ್ ಎದ್ರ ರಿಲೇಟೆಡ್ ಅದಾವ್ರಿ? ಸಿಂಪಲ್ ಎವರೇಜ್ ಮೆಥಡ್ ಮೇಲೆ ಅದಾವೆ. ಓಕೆ, ಸೊ ಹಾಗಾದರೆ ಈಗ ಫಸ್ಟ್ ಏನು ಮಾಡ್ಬೇಕು, ನೀವು ಸೊಲ್ಯೂಷನ್ ಅಂತೇಳಿ ಮೆನ್ಷನ್ ಮಾಡಬೇಕು. ಇದೇ ಇರೋ ಪ್ರಾಬ್ಲಮ್ ಸಾಲ್ವ್ ಮಾಡಿರಲ್ಲ. ಸೊ ಫಸ್ಟ್ ಏನು ಪಾಯಿಂಟ್ ಔಟ್ ಮಾಡ್ಬೇಕು, ನೀವು ಟೋಟಲ್ ಪ್ರಾಫಿಟ್ ಪಾಯಿಂಟ್ ಔಟ್ ಮಾಡಬೇಕು. ನೆಕ್ಸ್ಟ್ ಒನ್ ಎವರೇಜ್ ಪ್ರಾಫಿಟ್ ಪಾಯಿಂಟ್ ಔಟ್ ಮಾಡಬೇಕು. ನೆಕ್ಸ್ಟ್ ಒನ್ ಎವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ದ ಪರ್ಚೇಸ್ ಇಯರ್ ಅಂತೇಳಿ ಮೆನ್ಷನ್ ಮಾಡಿ ಗುಡ್ ವಿಲನ್ನು ಪಾಯಿಂಟ್ ಔಟ್ ಮಾಡಬೇಕು. ಓಕೆ, ಸೊ ಫಸ್ಟ್ ಏನು ಮಾಡಿರಿ, ಸೊಲ್ಯೂಷನ್ ಅಥವಾ ಆನ್ಸರ್ ಅಂತ ಮೆನ್ಷನ್ ಮಾಡಿರಿ. ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಪ್ರಾಫಿಟ್ ಅಂತೇಳಿ ಇದನ್ನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಥರ ಮಾಡೋದ್ರಿಂದ ನಿಮ್ಗೆ ನೆಕ್ಸ್ಟ್ 10 ಮಾರ್ಕ್ಸ್ ಕೂಡ ಹೆಲ್ಪ್ ಆಗುತ್ತೆ. ಓಕೆ,
ಇವೆಲ್ಲ 5 ಮಾರ್ಕ್ಸ್ ಕ್ವಶನ್ಸ್ ಇವತ್ತಿನ ಕ್ಲಾಸ್ನಲ್ಲಿ ಇರುವಂಥ ಕ್ವಶನ್ಸ್ಗಳು. ಓಕೆ, ಸೊ ಈಗ ನೀವು ಏನು ಮಾಡಬೇಕಂದ್ರೆ ಫಸ್ಟ್ ನೋಡ್ರಿ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಪ್ರಾಫಿಟ್ ಕೊಟ್ಬಿಟ್ಟಿದ್ದಾರೆ. 60,000, 1,50,000, 2 lakh, ನೆಕ್ಸ್ಟ್ 2,10,000. ಸೊ ಈ ಥರ ಕೊಟ್ಬಿಟ್ಟಿದಾರಲ್ಲ. ಸೊ ಇಲ್ಲಿ ಏನು ಮಾಡ್ರಿ, ಇದಕ್ಕೊಂದು ಫಾರ್ಮ್ಯಾಟ್ ಹಾಕ್ರಿ ನೀವು. ಇದನ್ನ ಪರ್ಟಿಕ್ಯುಲರ್ಸ್ ಅಂತೇಳಿ ಮೆನ್ಷನ್ ಮಾಡ್ರಿ. ಪರ್ಟಿಕ್ಯುಲರ್ಸ್ ಅಂತ ಮೆನ್ಷನ್ ಮಾಡ್ರಿ. ನೆಕ್ಸ್ಟ್ ಇದು ಫಸ್ಟ್ ಇಯರ್, ನೆಕ್ಸ್ಟ್ ಇದು ಸೆಕೆಂಡ್ ಇಯರ್, ನೆಕ್ಸ್ಟ್ ಇದು ಥರ್ಡ್ ಇಯರ್ ಆ್ಯಂಡ್ ಫೋರ್ತ್ ಇಯರ್ ಅಂತೇಳಿ ಮೆನ್ಷನ್ ಮಾಡಿರಿ. ನಂತರ ಏನು ಮಾಡಿರಿ, ಪ್ರಾಫಿಟ್ಸ್ ತೆಗೆದುಕೊಳ್ರಿ. ಓಕೆ, ಸೊ ಸೇಮ್ ಆ್ಯಸ್ ಇಟ್ ಈಸ್ ನಾವು ಇದೇ ಪ್ರಾಬ್ಲಮನ್ನು ಸ್ವಲ್ಪ ಬೇರೆ ಟೈಪ್ ಸಾಲ್ವ್ ಮಾಡಿದ್ವಲ್ಲ, ಇದನ್ನೊಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಈ ಟೈಪ್ ಸಾಲ್ವ್ ಮಾಡ್ಬೇಕು ನೀವು. 10 ಮಾರ್ಕ್ಸಾಗ ಕೂಡ ಇದೇ ಟೈಪ್ ಸಾಲ್ವ್ ಮಾಡಿದ್ರೆ ನಡೆಯುತ್ತೆ. ಓಕೆ, ಸೊ ಇಲ್ಲಿ 60,000, 1,50,000, 2 lakh, ನೆಕ್ಸ್ಟ್ 2,10,000. ಇದು ಪ್ರಾಫಿಟ್ ಎಲ್ಲ ಸೇಮ್ ತೆಗೆದುಕೊಳ್ಬೇಕು ನೀವು. 60,000, 1,50,000, ನೆಕ್ಸ್ಟ್ 1 year 2 lakh, ನೆಕ್ಸ್ಟ್ 1 year 2,10,000 ತೆಗೆದುಕೊಳ್ಬೇಕು. ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಇದೆ ಅಲ್ರಿ, ಆಫ್ಟರ್ ಇನ್ಕ್ಲೂಡಿಂಗ್ ನಾನ್ ಟ್ರೇಡಿಂಗ್ ಇನ್ಕಮ್ ಆಫ್ ರುಪೀಸ್ 20,000 ಅಂತ ಹೇಳಿದ್ದಾರೆ. ಸೊ ಇದನ್ನ ಲೆಸ್ ಮಾಡಿರಿ, ಮೈನಸ್ ಮಾಡಬೇಕು. ನಾನ್ ಟ್ರೇಡಿಂಗ್ ಇನ್ಕಮ್ ಅಂತೇಳಿ ಮೈನಸ್ ಮಾಡಿರಿ. ಸೊ ನಾನ್ ಟ್ರೇಡಿಂಗ್ ಇನ್ಕಮ್ ಮೈನಸ್ ಮಾಡ್ಬೇಕಿದ್ನ ಯಾವ ಇಯರ್ದಾಗ ಮೈನಸ್ ಮಾಡ್ಬೇಕು ಅನ್ನೋದನ್ನ ನೋಡ್ಕೋಬೇಕು. ಇಲ್ಲಿ ಯಾವ ಇಯರ್ದಾಗ ಮೈನಸ್ ಮಾಡ್ಬೇಕ್ರಿ, ಇದನ್ನ ಯಾವ ಇಯರ್ದಾಗ ಅಡ್ಜಸ್ಟ್ಮೆಂಟ್ ಕೊಟ್ಟಾರಲ್ಲ ಅದೇ ಇಯರ್ದಾಗ ಮೈನಸ್ ಮಾಡಬೇಕು. ಥರ್ಡ್ ಇಯರ್ದಾಗ ಮೈನಸ್ ಮಾಡಬೇಕು. ಸೊ ಹಾಗಾಗಿ ಫಸ್ಟ್ ಇಯರ್ ಡ್ಯಾಶ್ ಇಡ್ರಿ, ಸೆಕೆಂಡ್ ಇಯರ್ ಆಲ್ಸೋ ಡ್ಯಾಶ್ ಇಡ್ರಿ, ಥರ್ಡ್ ಇಯರ್ದಾಗ 20,000 ತೆಗೆದುಕೊಳ್ಬೇಕು. ಓಕೆ, ಫೋರ್ತ್ ಇಯರು ಡ್ಯಾಶ್ ಇಡ್ರಿ. ಸೊ ಹಾಗಾದರೆ ಫೈನಲ್ ಆಗಿ ಪ್ರಾಫಿಟ್ ಎಷ್ಟು ಬರುತ್ತೆ ನೋಡಿಬಿಡ್ರಿ ಲಾಸ್ಟಿಗೆ. ಓಕೆ, ಸೊ ಇದು ಫಸ್ಟ್ ಇಯರ್ದ ಇದು ಅಡ್ಜಸ್ಟೆಡ್ ಪ್ರಾಫಿಟ್ ಅಂತ ಮೆನ್ಷನ್ ಮಾಡಿರಿ. ಫಸ್ಟ್ ಇಯರ್ ಎಷ್ಟು ಬತ್ರಿ, 60,000 ಬಂತು. 60,000 ಆಯಿತು. ನೆಕ್ಸ್ಟ್ 1,50,000. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು 2 lakhದಲ್ಲಿ 20,000 ಲೆಸ್ ಮಾಡ್ರಿ, ರಿಮೈನಿಂಗ್ ಎಷ್ಟು ಉಳಿಯುತ್ತೆ 1,80,000. ನೆಕ್ಸ್ಟ್ ಒಂದು ನೋಡಿರಿ, ಇದು 2,10,000 ಮೇಲೆ ಯಾವುದೋ ಅಡ್ಜಸ್ಟ್ಮೆಂಟ್ ಇಲ್ಲ, ಸೇಮ್ ಆ್ಯಸ್ ಇಟ್ ಈಸ್ 2,10,000 ಅಂತ ಮೆನ್ಷನ್ ಮಾಡ್ರಿ. ಓಕೆ, ಸೊ ಎವರೇಜ್ ಪ್ರಾಫಿಟ್ ಈಕ್ವಲ್ ಟು ಇಲ್ಲಿ ನೀವು ಆವಾಗ ಹಿಂದಿನ ಪ್ರಾಬ್ಲಮ್ದಲ್ಲಿ ಏನು ತೆಗೆದುಕೊಂಡಿದ್ದಾರೆ, ಟೋಟಲ್ ಪ್ರಾಫಿಟ್ ತೆಗೆದುಕೊಂಡಿದ್ರು ಇಲ್ಲ. ಸೊ ಜಸ್ಟ್ ಇದು ಒಂದು ಮೆನ್ಷನ್ ಮಾಡ್ರಿ. ಎವರೇಜ್ ಪ್ರಾಫಿಟ್ ಈಕ್ವಲ್ ಟು ಅಡ್ಜಸ್ಟೆಡ್ ಪ್ರಾಫಿಟ್ ಅಥವಾ ಟೋಟಲ್ ಪ್ರಾಫಿಟ್ ಅನ್ಬೋದು ನೀವು. ಅಡ್ಜಸ್ಟೆಡ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ದ ಇಯರ್ಸ್ ಅಂತ ತೆಗೆದುಕೊಳ್ಬೇಕು. ಓಕೆ, ಅಡ್ಜಸ್ಟೆಡ್ ಪ್ರಾಫಿಟ್ ಎಷ್ಟು ಬಂದೈತೆ ನೋಡ್ರಿ. ಈಗ ಫಸ್ಟ್ ಇಯರ್ದಾಗ 60,000, ಸೆಕೆಂಡ್ 1 yearದಾಗ 1,50,000, ನೆಕ್ಸ್ಟ್ ಥರ್ಡ್ ಇಯರ್ದಾಗ 1,80,000, ನೆಕ್ಸ್ಟ್ ಫೋರ್ತ್ ಇಯರ್ದಾಗ 2,10,000. ಸೇಮ್ ಮೆನ್ಷನ್ ಮಾಡಿರಿ. 60,000, 1,50,000, 1,80,000, 2,10,000 ಡಿವೈಡೆಡ್ ಬೈ ನೆನಪಿಟ್ಕೋರಿ ನಂಬರ್ ಆಫ್ ದ ಇಯರ್ಸ್ ನೋಡಿಬಿಡ್ರಿ. ಇಲ್ಲಿ ಎಷ್ಟು ಇಯರ್ ಅದಾವ್ರಿ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಆ್ಯಂಡ್ ಫೋರ್ತ್ ಇಯರ್. ಓನ್ಲಿ ಫಾರ್ 4 years ಅದಾವೆ. ಓಕೆ, 4 ಇಯರ್ ಅದಾವ್ರಿ. ಡಿವೈಡೆಡ್ ಬೈ 4 ಅಂತೇಳಿ ಮೆನ್ಷನ್ ಮಾಡಿರಿ. ಇದು ಅಮೌಂಟ್ ಎಷ್ಟು ಬರುತ್ತೆ, 6 lakh ಡಿವೈಡೆಡ್ ಬೈ 4 ಮಾಡಿರಿ. ಸೊ ಫೈನಲ್ ಆಗಿ ಒಂದು ವ್ಯಾಲ್ಯೂ ಬರುತ್ತೆ. ಸೊ ಈ ವ್ಯಾಲ್ಯೂ ಏನು ಅನ್ಬೇಕು, ಎವರೇಜ್ ಪ್ರಾಫಿಟ್ ಎಷ್ಟಾಯಿತು, 1,50,000 ಆಯಿತು. ಓಕೆ, ಸೊ ನಮಗೇನು ಬೇಕು ರೀ, ಗುಡ್ ವಿಲ್ ಬೇಕು. ವ್ಯಾಲ್ಯೂ ಆಫ್ ಗುಡ್ ವಿಲ್ ಈಕ್ವಲ್ ಟು ಈ ಫಾರ್ಮುಲಾ ಮೆನ್ಷನ್ ಮಾಡ್ಬೇಕು ನೀವು. ಫಾರ್ಮುಲಾ ಕಂಪಲ್ಸರಿ ಮೆನ್ಷನ್ ಮಾಡ್ಬೇಕು. ಸೊ ಇಲ್ಲಿ ನೋಡ್ರಿ, ಎವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಪರ್ಚೇಸ್ ಇಯರ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಸಿಂಪಲ್ ಎವರೇಜ್ ಮೆಥಡಲ್ಲಿ ಎವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ದ ಪರ್ಚೇಸ್ ಇಯರ್ ಅಥವಾ ಪರ್ಚೇಸ್ಡ್ ಇಯರ್ ಅಂದ್ರೂ ನಡೆಯುತ್ತೆ. ಸೊ ಇಲ್ಲಿ ಎವರೇಜ್ ಪ್ರಾಫಿಟ್ ಎಷ್ಟು ಬಂದಿದೆ ನೋಡ್ರಿ, 1,50,000 ಬಂದಿದೆ. ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. 1,50,000 ಇಂಟು ನಂಬರ್ ಆಫ್ ಪರ್ಚೇಸ್ ಇಯರ್ 3 years. ಸೊ ಆಲ್ರೆಡಿ ನಾವು ಪ್ರಾಬ್ಲಮ್ದಾಗ ನೋಟ್ ಮಾಡ್ಕೊಂತೀವಿ ನೋಡ್ರಿ. ಓಕೆ, 3 years ಪರ್ಚೇಸ್ ಆಫ್ ಲಾಸ್ಟ್ ಇಯರ್ ಅಂತ ಇದೆ ಅಲ್ಲ, ಲಾಸ್ಟ್ 4 years ಅಂತೇಳಿ. ಸೊ ಇದನ್ನ 3 years ಮೆನ್ಷನ್ ಮಾಡಿರಿ. ಪರ್ಚೇಸ್ ಇಯರ್ ಮಾತ್ರ ಮೆನ್ಷನ್ ಮಾಡಬೇಕು. ಸೊ 1,50,000 ಇಂಟು 3 ಮಾಡೋದ್ರಿಂದ ಒಂದು ವ್ಯಾಲ್ಯೂ ಬರುತ್ತೆ. ಆ ವ್ಯಾಲ್ಯೂ ಏನ್ರಿ, ವ್ಯಾಲ್ಯೂ ಆಫ್ ದ ಗುಡ್ ವಿಲ್ ಎಷ್ಟು, 4,50,000. ಸೊ ಈ ಥರ ಇದನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಓಕೆ, ಸೊ ಇಲ್ಲಿ ನಾನು ಏನು ಸಾಲ್ವ್ ಮಾಡಿದ್ದೀನಲ್ಲ, ಸೊ ಸಿಂಪಲ್ ಎವರೇಜ್ ಪ್ರಾಫಿಟ್ ಮೆಥಡ್ ಮೇಲೆ ಈ ಥರ 2 ಕ್ವಶನನ್ನು ಇವತ್ತಿನ ಕ್ಲಾಸ್ನಲ್ಲಿ ಸಾಲ್ವ್ ಮಾಡಿದ್ದೀನಿ. ಸೊ ಇನ್ನು ಅಪ್ಕಮಿಂಗ್ ಕ್ಲಾಸ್ನಲ್ಲಿ ಕೂಡ ಕೆಲವೊಂದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಇದನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಕ್ವಶನನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಇನ್ನು ಸಿಂಪಲ್ ಎವರೇಜ್ ಮೆಥಡ್ ಮೇಲೆ 10 ಮಾರ್ಕ್ಸ್ ಕ್ವಶನನ್ನು ಸಾಲ್ವ್ ಮಾಡೋಣ. ಓಕೆ, ಒನ್ಸ್ ಅಗೇನ್ ಥ್ಯಾಂಕ್ ಯು.